ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಮುರುಗಮಲ್ಲ ಬೆಟ್ಟದಲ್ಲಿ ಬೀಡು ಬಿಟ್ಟಿರುವ ಜಾನುವಾರುಗಳಿಗೆ ನೀರು ಮತ್ತು ಮೇವಿನ ಕೊರತೆ. ಚಿಂತಾಮಣಿ ತಾಲೂಕಿನ ಪ್ರಖ್ಯಾತ ಯಾತ್ರಾ ಸ್ಥಳವಾದ ಮುರುಗಮಲ್ಲ ಗ್ರಾಮಕ್ಕೆ ಹೊಂದಿಕೊಂಡಿರುವ ಮುರುಗಮಲ್ಲ ಬೆಟ್ಟದ ಪ್ರದೇಶದಲ್ಲಿ ಹಲವಾರು ಜಾನುವಾರುಗಳು ಬೀಡು ಬಿಟ್ಟಿವೆ. ಭಕ್ತರು ಹರಕೆ ಹೊತ್ತು ಬೆಟ್ಟಕ್ಕೆ ಬಿಟ್ಟಿರುವ ಈ ಜಾನುವಾರುಗಳಿಗೆ ಇದೀಗ ಮೇವು ಇಲ್ಲದೆ ಪರದಾಡುತ್ತಿವೆ. ಇನ್ನು ಈ ಜಾನುವಾರುಗಳಿಗೆ ಬೆಟ್ಟದ ಮೇಲೆ ಇರುವ ನೀರಿನ ಕುಂಟೆಯಲ್ಲಿ ನೀರು ಮಳೆ ಇಲ್ಲದೆ ಬೇಸಿಗೆ ಪ್ರಾರಂಭವಾದ ದಿನದಿಂದ ದಿನೇ ದಿನೇ ನೀರು ಕಡಿಮೆಯಾಗುತ್ತಾ ಬಂದಿದ್ದು, ಮುಂದಿನ ದಿನಗಳಲ್ಲಿ ಅಲ್ಲಿ ಬೀಡು ಬಿಟ್ಟಿರುವ ಜಾನುವಾರುಗಳಿಗೆ ನೀರು ಸಹ ಇಲ್ಲದೆ ಅಲ್ಲಿನ ಜಾನುವಾರುಗಳ ಸ್ಥಿತಿ ಏನಾಗುತ್ತದೆ ಎಂಬುದು ಬೆಟ್ಟಕ್ಕೆ ಚಾರಣ ಹೋಗಿದ್ದ ಯೋಗ ಬಂಧುಗಳ ಅಳಲು. ಮಳೆ ಇಲ್ಲದೆ ತಾಲೂಕಿನಾದ್ಯಂತ ಬರಗಾಲ ಆವರಿಸಿದೆ. ಬೇಸಿಗೆಯಲ್ಲಿ ಜಾನುವಾರುಗಳಿಗೂ ಸೇರಿದಂತೆ ಜನರಿಗೂ ಕುಡಿಯುವ ನೀರು ಸಿಗದೆ ಪರದಾಡುವಂತಾಗಿದೆ. ಎಲ್ಲರೂ ಚುನಾವಣೆಯಲ್ಲಿ ಕಾಲು ಕಳೆಯುತ್ತಿರುವ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಮೇವು ಮತ್ತು ನೀರು ಒದಗಿಸುವವರೇ ಇಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೆಟ್ಟಗಳಲ್ಲಿ ಬೀಡು ಬಿಟ್ಟಿರುವ ಜಾನುವಾರುಗಳ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳುತ್ತಾರೆ ಎಂಬುದು ಎಲ್ಲರ ಪ್ರಶ್ನೆ. ಬಹುತೇಕ ಗ್ರಾಮೀಣ ಪ್ರದೇಶದ ಜಾನುವಾರುಗಳಿಗೆ ಕೆರೆ ಕುಂಟೆಗಳಿಗೆ ನೀರಿನ ಆಧಾರವಾದರೆ, ಕಾಡು ಪ್ರದೇಶದಲ್ಲಿ ಬೆಟ್ಟ ಗುಡ್ಡಗಳಲ್ಲಿರುವ ಪ್ರಾಣಿಗಳಿಗೆ ಬೆಟ್ಟದಲ್ಲಿರುವ ಕುಂಟೆಗಳೇ ಆಧಾರವಾಗಿವೆ. ಸತತ ಬರಗಾಲದಿಂದ ಕೆರೆ ಕುಂಟೆಗಳು ಬತ್ತಿ ಹೋಗಿವೆ. ಇದರಿಂದ ಜಾನುವಾರುಗಳಿಗೆ ಮೇವು ಮತ್ತು ನೀರು ಒದಗಿಸಲು ಜನತೆ ಪರದಾಡುವಂತಾಗಿದೆ. ಕಾಡಿನಲ್ಲಿರುವ ಪ್ರಾಣಿಗಳಿಗೆ ಅರಣ್ಯ ಇಲಾಖೆ, ಪ್ರಾಣಿ ಪ್ರಿಯರು, ಪರಿಸರ ಪ್ರೇಮಿಗಳಾದರೂ ನೀರಿನ ತೊಟ್ಟಿಗಳನ್ನು ಅಳವಡಿಸಿ ನೀರು ಒದಗಿಸುವ ಜೊತೆಗೆ ಕೈಲಾದಷ್ಟು ಮೇವನ್ನು ಒದಗಿಸಬಹುದು. ಆದರೆ ಬೆಟ್ಟಗುಡ್ಡಗಳಲ್ಲಿ ವಾಸಿಸುತ್ತಿರುವ ಜಾನುವಾರುಗಳು ಇರುವ ಪ್ರದೇಶಕ್ಕೆ ಮೇವು ಮತ್ತು ನೀರು ಒದಗಿಸುವುದು ಕಷ್ಟ. ಅದರಲ್ಲೂ ಮುರುಗಮಲ್ಲದಂತಹ ಎತ್ತರದ ಬೆಟ್ಟದ ಮೇಲೆ ಬೀಡು ಬಿಟ್ಟಿರುವ ಜಾನುವಾರುಗಳಿಗೆ ಮೇವು ಮತ್ತು ನೀರು ಒದಗಿಸುವುದು ಸಹ ತುಂಬಾ ಕಷ್ಟ. ಮಳೆ ಬೇಗನೆ ಬಾರದೇ ಇದ್ದರೆ ಅಲ್ಲಿ ಬೀಡು ಬಿಟ್ಟಿರುವ ಜಾನುವಾರುಗಳು ನೀರು ಮತ್ತು ಮೇವಿಗೆ ಪರದಾಡುವಂತಹ ಮುನ್ನ ವರುಣದೇವರ ಅಲ್ಲಿನ ಜಾನುವಾರುಗಳತ್ತ ನೋಡಿ ಕರುಣೆ ತೋರಿಸಲು ಎಂಬುದು ಬೆಟ್ಟಕ್ಕೆ ಚಾರಣ ಹೋಗಿದ್ದ ಯೋಗ ಬಂಧುಗಳ ಅಳಲು ಮತ್ತು ದೇವರಲ್ಲಿ ಮೊರೆ ಹೋಗಿದ್ದಾರೆ. ಎಎನ್ಎಂ ನ್ಯೂಸ್ಗಾಗಿ CA ರಮೇಶ್, ಚಿಂತಾಮಣಿ.